ಪೊಲೀಸರು ಕೆಲ ಗಂಟೆಗಳಲ್ಲಿ ರುದ್ರೇಶನ ಹಂತಕರು ಯಾರು ಅನ್ನೋದನ್ನ ಪತ್ತೆ ಮಾಡ್ತೀವಿ ಅಂದ್ಕೊಂಡಿದ್ರು. ಆದ್ರೆ ಅದು ಅಷ್ಟು ಸುಲಭ ಇರಲಿಲ್ಲ. ವಿಚಾರ ಮಾಡ್ತಾ ಇದ್ದೇವೆ. ಮತ್ತು ಇದು ಯಾವ ರೀತಿ ಅದು ಆಗಿರ್ಬೋದು, ಅವೈಲೇಬಲ್ ಎವಿಡೆನ್ಸ್ ಏನಿದೆ, CCTV ಇರಲಿ ಅಥವಾ ಬೇರೆ ಯಾವುದು ಬೇರೆ ಬಾತ್ಮೀದಾರರಿಂದ ಇರಲಿ ಅಥವಾ ಐ ವಿಟ್ನೆಸ್ ಅವರಿರಲಿ, ಅವರನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಪೊಲೀಸರು ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. 5 ವಿಶೇಷ ತಂಡಗಳು ತನಿಖೆಯನ್ನ ನಡೆಸ್ತಾ ಇವೆ. ಅವರಲ್ಲೊಬ್ಬರನ್ನ ವಿಚಾರಣೆಗೆ ಕರ್ಕೊಂಡು ಬಂದಿದ್ದು ರುದ್ರೇಶನ ಮನೆಯ ಏರಿಯಾದಲ್ಲೇ ಇರುವಂತಹ ಖದೀರ್ ಮತ್ತು ಸಾದಿಕ್ ಸೋದರರನ್ನ ತುಂಬಾ ಸಮಯ ಇಟ್ಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಯಾಕೆಂದ್ರೆ ರುದ್ರೇಶ್ಗೂ ಅವರಿಗೂ ಈ ಹಿಂದೆ ಜಗಳ ಇತ್ತು. ರುದ್ರೇಶನ ತಂಗಿಯನ್ನ ಚುಡಾಯಿಸಿದ ಕಾರಣಕ್ಕೆ ಅವರ ಮನೆಗೆ ಹೋಗಿ ಆತ ಹೊಡೆದಿದ್ದ. ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಈಗ ಆತನ ಕೊಲೆಯಲ್ಲಿ ಅವರ ಪಾತ್ರ ಇದೆಯಾ ಅನ್ನುವಂಥ ತನಿಖೆ ನಡೀತಾ ಇದೆ. ರಾಮನಗರದ ಭೂಮಿ ಗಲಾಟೆಯೊಂದರಲ್ಲಿ ರುದ್ರೇಶ್ ಇದ್ದ ಅಂತ ಹೇಳಲಾಗ್ತಿದೆ. ಆ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಆದರೆ ಇನ್ನೂವರೆಗೆ ಪೊಲೀಸರು ಯಾರನ್ನೂ ವಶಕ್ಕೆ ತಗೊಂಡಿಲ್ಲ. ಯಾವುದೇ ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಹಾಗಾಗಿ ಈ ಹತ್ಯೆಗೆ ಸೈದ್ಧಾಂತಿಕ ಕಾರಣಗಳೇ ಇವೆಯಾ ಅನ್ನುವಂಥ ಮಾತು ಮುಂದುವರೆದಿದೆ. ಆದಷ್ಟು ಬೇಗ ಹಂತಕರ ಪತ್ತೆ ಆಗಲಿ, ಎಂಥ ಹತ್ಯೆಗಳಿಗೆ ಕಡಿವಾಣ ಹಾಕೋ ನಿಟ್ಟಲ್ಲಿ ಪೊಲೀಸರು ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.